ತುಂಬಾ ಚೆನ್ನಾಗೈತೆ. ಫುಲ್ ಫ್ಯಾಮಿಲಿ ಅಲ್ಲೇ ಕುತ್ಕೊಂಡು ಫಿಲಂ ನೋಡ್ಬೋದು ಅಂತ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲ ಮ್ಯೂಸಿಕ್ ಇಷ್ಟ ಆಯ್ತು. ಅವರು ಇದು ಎಲ್ಲ ಆರ್ಟಿಕ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗೈತೆ. ಮೂವಿ ತುಂಬಾ ಚೆನ್ನಾಗಿದೆ. ನೋಡದೆ ಹೋದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀರಾ. ಬ್ಯೂಟಿಫುಲ್ ಮೆಸೇಜ್ ಇದೆ ಅಂಡ್ ವೆರಿ ನೀಟ್ಲಿ ಟಚಿಂಗ್. ಸೊ ಪ್ಲೀಸ್ ವಾಚ್ ದ ಮೂವಿ. ಥ್ಯಾಂಕ್ ಯು. ಮೂವಿನಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿದೆ ಅಂಡ್ ಆರ್ಟಿಸ್ಟ್ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ ಅಂಡ್ ಮೇನ್ಲಿ ದ ಮೆಸೇಜ್ ವಾಟ್ ವಿ ಹ್ಯಾವ್ ಟು ಲರ್ನ್ ಟು ಸ್ಟೇ ಕಾಮ್. ಸೊ ದಯವಿಟ್ಟು ಚಿತ್ರ ಐ ವುಡ್ ರೇಟ್ 9. ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಈಗಿನ ಜನರೇಷನ್ ನೋಡಿ ಕಲಿಯಂತದಪ್ಪ. ತುಂಬಾ ಚೆನ್ನಾಗಿ ಬಂದಿದೆ. ಫಿಲಂ ತುಂಬಾ ಚೆನ್ನಾಗಿದೆ. ರಿಯಲ್ ಲೈಫ್ ಹತ್ರ ಆಗಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಮ್ಯೂಸಿಕ್ ತುಂಬಾ ರಿಫ್ರೆಶಿಂಗ್ ಆಗಿದೆ. ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಹೊಸಬ್ರು ತೆಗ್ದಿದ್ದಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟು ತರ ಎಕ್ಸ್ಪೀರಿಯನ್ಸ್ಡ್ ತೆಗ್ದಿದ್ದಾರೆ ತರ ಇದೆ. ಚೆನ್ನಾಗಿ ಎಲ್ಲರೂ ನೋಡಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಅವರೆಲ್ಲರೂ ನೋಡೋ ಅಂತ ಫಿಲಂ ಇದು. ಹುಡುಗ ಹುಡುಗಿಯವರೆಲ್ಲ ಕಲ್ತ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಫಿಲಂ. ನೋಡ್ಲಿ ದೇವ್ರ ಇದರಿಂದ. ಇದರಲ್ಲಿ ನಮ್ಮ ಡ್ಯಾಡಿ ಡೈರೆಕ್ಷನ್, ಮ್ಯೂಸಿಕ್ ಡೈರೆಕ್ಷನ್ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತು. ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಹೀರೋಯಿನ್ ಆಕ್ಟಿಂಗ್ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು ಫಿಲಂ. ಫಸ್ಟ್ ಅದನ್ನೆಲ್ಲ ಬಿಟ್ಬಿಡಿ. ಈ ಸಿನಿಮಾ ಬಂದು ಒಂದ್ಸತಿ ನೋಡಿ. ಎಲ್ಲರೂ ಏನಂದ್ರೆ ನಾಲ್ಕು ಜನದ ಮಾತು ಕೇಟ್ಕೊಂಡು ಫ್ಯಾಮಿಲಿನ ಹಾಳು ಮಾಡ್ಕೊಂಡ್ರೆ ಗಂಡ ಹೆಂಡತಿ ಸಂಬಂಧ ಹಾಳಾಗುತ್ತೆ. ಅದೆಲ್ಲ ಬೇಡ. ಫಸ್ಟ್ ನೀವು ಚೆನ್ನಾಗಿರಿ. ಆ ತರ ತೋರಿಸಿದ್ದಾರೆ ಸಿನಿಮಾದಲ್ಲಿ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಸಿನಿಮಾ ನೋಡ್ಬಿಟ್ಟು ಫಸ್ಟ್ ನೀವು ಹೊಂದಾಣಿಕೆಯಿಂದ ಇರೋದನ್ನ ಟ್ರೈ ಮಾಡಿ. ದಯವಿಟ್ಟು ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ನೋಡುವಂತ ಮೂವಿ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ನೋಡುವಂತ ಮೂವಿ. ಚೆನ್ನಾಗಿದೆ. ಒಂದ್ಸಲಿ ಮೂವಿ ಬಂದು ನೋಡ್ಬಿಟ್ಟು ಚೆನ್ನಾಗಿದೆ. ಸರ್ ತುಂಬಾ ದಿವಸ ನಂತರ ಒಳ್ಳೆ ಫಿಲಂ ನೋಡಿದೀವಿ. ಡಿವೋರ್ಸ್ ಅದು ಇದು ಅನ್ನೋರು ಬಂದು ಒಂದ್ಸಲ ದಯವಿಟ್ಟು ಫಿಲಂ ನೋಡಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಟೈಮ್ಗೆ ಒಳ್ಳೆ ಡೈರೆಕ್ಷನ್ ಸರ್. ತುಂಬಾ ಚೆನ್ನಾಗಿದೆ ಸರ್. ಈ ಫಿಲಮು ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮು. ಬಡಿ ಇಲ್ಲ. ಈ ಯಂಗರ್ ಜನರೇಷನ್ ಸಣ್ಣ ಪುಟ್ಟದಕ್ಕೆಲ್ಲ ದೂರ ಆಗ್ತಾರಲ್ಲ, ಅಂಥವ್ರು ಬಂದು ಮೊದಲು ನೋಡ್ಬೇಕು. ಯಂಗ್ಸ್ಟರ್ಸ್ ಬರೀ ಕಡೆ ಬನ್ನಿ ಮಾತಾಡಿ. ನೀವು ಮಾತಾಡಿ ಸರ್. ಫಿಲಮ್ ಚೆನ್ನಾಗಿತ್ತು. ನಾನು ಪ್ರೊಡ್ಯೂಸರ್ ನವೀನ್ ಚೌಹಾಣ್ ಅವರ ಮಾವ. ನಮ್ಮ ಸರ್ ಚೆನ್ನಾಗಿತ್ತು ಸರ್. ಆಫ್ಟರ್ ಲಾಂಗ್ ಟೈಮ್ ಐ ಎಂಜಾಯ್ಡ್. ಇದು ನನ್ನ ತಂಗಿ ಸ್ವಂತ ತಂಗಿ. ತುಂಬಾ ಚೆನ್ನಾಗಿದೆ. ಈಗಿನ ಜನರೇಷನ್ ಚೆನ್ನಾಗಿದೆ. ಜಗದೀಶ್ ಸರ್ ಬನ್ನಿ ಸರ್. ಫಾರ್ ರಿಜಿಸ್ಟ್ರೇಷನ್ ಒಂದು ಒಳ್ಳೆ ಸಸ್ಪೆನ್ಸ್ ಮೂವಿ ಮಾಡಿದ್ದಾರೆ. ಸೊ ಫಾರ್ ರಿಜಿಸ್ಟ್ರೇಷನ್ ನಿಮಗೆ ಮ್ಯಾರೇಜ್ಗ ಅಥವಾ ಡಿವೋರ್ಸ್ಗ ಸೊ ಅನ್ನೋ ಥ್ರಿಲ್ಲಿಂಗ್ ಇಟ್ಟಿದ್ದಾರೆ. ಸೊ ಮೂವಿಲಿ ಜೊತೆಗೆ ನಿಮಗೆ ಒಳ್ಳೆ ನೇಚರ್ ಎಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಸಾಂಗ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಕೊರಿಯೋಗ್ರಫಿ ಚೆನ್ನಾಗಿದೆ. ಸೊ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ ಈಗಿನ ಜನ್ರೇಷನ್ಗೆ. ಸೊ ಪ್ರತಿಯೊಬ್ಬರು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು. ಚೆನ್ನಾಗಿದೆ. ಥರ್ಡ್ ಪಾರ್ಟಿ ಅವ್ರನ್ನ ನಂಬಾರ್ದು ಅಷ್ಟೇ. ಚೆನ್ನಾಗಿತ್ತು. ಒಂಥರ ಸಾಫ್ಟ್ ಮೂವಿ. ಕರ್ಕೊ ಬರ್ಬೋದು. ವಿಜುವಲ್ಸ್ ಚೆನ್ನಾಗಿತ್ತು. ಸೀನ್ಸ್ ತುಂಬಾ ಚೆನ್ನಾಗಿತ್ತು. ಸಾಂಗ್ಸ್ ಇಷ್ಟ ಆಯ್ತು. ಸುಮಾರು ಸಾಂಗ್ಸ್ ಇದೆ. ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಕ್ಚುಲಿ. ಯಾಕಂದ್ರೆ ಇದು ಎಸ್ಪೆಷಲಿ ಈ ತೆರೆ ಮೇಲೆ ತಂದಿರೋದು ನವೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಈ ಕಂಟೆಂಟ್ ಬೇಕು. ಈಗ ಮದುವೆ ಅಂತ ಆದ ತಕ್ಷಣನೇ 2 ದಿನಕ್ಕೆ ಶೋಕಿಗೋಸ್ಕರ ಬೇರೆ ಆಗೋದು, ದೂರ ಇರೋದು, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೊರಗೆ ಹೋಗೋರು ಇರ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ಇದರಲ್ಲಿ ಮುಖ್ಯವಾದ ತೋರಿಸಿದ್ದಾರೆ. ಪೇಷನ್ಸ್ ಅಂದ್ರೆ ಏನು, ಹೆಂಗೆ ಪೇಷನ್ಸ್ ಇಂದ ಸಂಸಾರ ಮಾಡಬೇಕು, ಅಭಿವೃದ್ಧಿ ಹೆಂಗೆ ಮಾಡಬೇಕು ಅನ್ನೋದ್ರೆ ನಾನೆಲ್ಲ ಈ ಟೀಮ್ಗೆ ತುಂಬ ಕಂಗ್ರಾಟ್ಸ್ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಹೇಳ್ತೀನಿ. ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ವರ್ಷಗಳೇ ಆಗೋಗಿತ್ತು ಇಂಥ ಸಿನಿಮಾ ತೆರೆಗೆ ಬಂದು. ಈಗ ತೆರೆ ಮೇಲೆ ಬಂದಿರೋದು ಖುಷಿ ಅನಿಸ್ತಿದೆ. ಥ್ಯಾಂಕ್ಸ್ ಹೇಳ್ತೀನಿ ಟೀಮ್ಗೆ. ಥ್ಯಾಂಕ್ ಯು. 10ಗೆ ನಾನು ಔಟ್ ಆಫ್ ಔಟ್ ಕೊಡ್ತೀನಿ. ಯಾಕಂದರೆ ಬೇಕಾಗಿರೋ ಕಂಟೆಂಟ್ ಇದೆ ಇಲ್ಲಿ. ಅರ್ಥ ಮಾಡ್ಕೋಬೇಕು. ಇಲ್ಲೋದ್ರೊಂದು ಫೈಟಿಂಗ್ ಮಾಡು, ಹೊಡೆದಾಡು ಮಾಡು ಅವೆಲ್ಲ ಏನೂ ಇಲ್ಲದೆ ತಾಳ್ಮೆಯಿಂದ ಒಂದು ಕಥೆಯನ್ನು ತಂದು ಕೊಟ್ಟಿದ್ದಾರೆ. ಪ್ರೇಕ್ಷಕರ ಮುಂದೆ ತಂದಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ.